ಮಹಾತ್ಮ ಗಾಂಧೀಜಿ ಭಾರತದ ರಾಷ್ಟ್ರಪಿತ ಅಲ್ಲ, ಬದಲಾಗಿ ಅವರು ಪಾಕಿಸ್ತಾನದ ರಾಷ್ಟ್ರಪಿತಾಮಹ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನು ಬಸವನಗೌಡ ಪಾಟೀಲ್ ಯತ್ನಾಳ್ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಗಾಂಧೀಜಿ ಪಾಕಿಸ್ತಾನದ ರಾಷ್ಟ್ರಪಿತ ಅಂತ ಹೇಳ್ತಾ ಇದ್ದಾರೆ. ಶಾಸಕ ಬಸವನಗೌಡ ಪಾಟೀಲ್ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಗುರುಮಠಕಲ್ ಶಿವಾಜಿ ಜಯಂತ್ಯೋತ್ಸವದಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಅಲ್ಲಿ ಭಾಷಣ ಮಾಡಬೇಕಾದ್ರೆ ಈ ರೀತಿಯಾದ ಹೇಳಿಕೆ ಕೊಟ್ಟಿದ್ದಾರೆ. ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ಅಲ್ಲಿ ಕಾರ್ಯಕ್ರಮ ಆಗಿತ್ತು. ಒಂದೆರಡು ದಿನ ಹಿಂದೆ ಮಾತಿತ್ತು. ಗಾಂಧೀಜಿಯವರನ್ನ ಭಾರತದ ರಾಷ್ಟ್ರಪಿತ ಅಂತ ನಾನು ಹೇಳೋಕೆ ಹೋಗಲ್ಲ, ಒಪ್ಕೊಳ್ಳೋದು ಇಲ್ಲ. ಅದೇ ರೀತಿಯಾಗಿ ಜವಾಹರ್ಲಾಲ್ ನೆಹರು ಅವರನ್ನು ಕೂಡ ಭಾರತದ ಮೊದಲ ಪ್ರಧಾನಿ ಅಂತ ಒಪ್ಕೊಳ್ಳೋದಿಲ್ಲ. ಈ ರೀತಿಯಾದಂತಹ ಮಾತು. ಯಾಕಂದ್ರೆ ಭಾರತ ಮತ್ತು ಪಾಕಿಸ್ತಾನ ಏನಿದೆ, ಇವೆರಡೂ ದೇಶಗಳಾಗೋಕೆ ಪಾಕಿಸ್ತಾನ ಭಾರತದಿಂದ ಬೇರ್ಪಡೋಕೆ ಒಂದು ರೀತಿಯಲ್ಲಿ ಗಾಂಧೀಜಿಯವರೇ ಕಾರಣ ಆಗಿರೋದ್ರಿಂದ ಬಸವನಗೌಡ ಪಾಟೀಲ್ ಈ ರೀತಿಯಾಗಿ ಮಾತನಾಡಿದಂತೆ ಕಾಣ್ತಾ ಇದೆ. ಶಿವಾಜಿ ಮಹಾರಾಜರ ಜಯಂತಿಯಲ್ಲಿ ಭಾಗಿಯಾದಂತಹ ಸಂದರ್ಭದಲ್ಲಿ ಈ ರೀತಿಯಾದ ಹೇಳಿಕೆ ಕೊಟ್ಟಿದ್ದಾರೆ. ಯಾಕಂದ್ರೆ ನೋಡಿ, ಶಿವಾಜಿ ಜಯಂತಿಯ ಕಾರ್ಯಕ್ರಮದಲ್ಲಿ ಅಥವಾ ಮೆರವಣಿಗೆಯಲ್ಲಿ ಏನು ಬಾಗಲಕೋಟೆಯಲ್ಲಿ ಕಲ್ಲು ತೂರಾಟ ಆಗಿತ್ತು, ದೊಡ್ಡ ಮಟ್ಟದ ಗಲಾಟೆ ಆಯಿತು, ಒಂದು ಮಸೀದಿಯಿಂದ ಬಂತು ಅಂತ ಹೇಳಿ ಅದು ಬೇರೆ ಬೇರೆ ರೀತಿ ಆಯಿತು. ಆದರೆ ಆ ವಿಚಾರವಾಗಿ ಮಾತನಾಡ್ತಾ ಆ ಜಯಂತಿಯ ಕಾರ್ಯಕ್ರಮದಲ್ಲಿ ಈ ರೀತಿಯಾಗಿ ಹೇಳ್ತಾರಲ್ವ ಎಲ್ಲರೂ ಗಾಂಧೀಜಿಯವರನ್ನ ರಾಷ್ಟ್ರಪಿತ ಅಂತ ಹೇಳ್ತಾರೆ. ಆದರೆ ಅವರು ನಮ್ಮ ಭಾರತದ ರಾಷ್ಟ್ರಪಿತ ಆಗೋಕೆ ಹೇಗೆ ಸಾಧ್ಯ? ಪಾಕಿಸ್ತಾನ ಅದು ಹುಟ್ಕೊಳ್ಳೋಕೆ ಕಾರಣ ಆಗಿದ್ದು ಗಾಂಧೀಜಿಯವರು. ಹಾಗಾಗಿ ಅವರನ್ನು ನಾವು ಪಾಕಿಸ್ತಾನದ ಪಿತಾಮಹ ಅಥವಾ ರಾಷ್ಟ್ರಪಿತ ಅಂತ ಹೇಳಿ ಕರೆಯಬಹುದು ವಿನಃ ಭಾರತದ ರಾಷ್ಟ್ರಪಿತ ಅಂತ ಕರೆಯೋಕೆ ಸಾಧ್ಯ ಇಲ್ಲ. ಅದೇ ರೀತಿಯಾಗಿ ನಾನು ಜವಾಹರ್ಲಾಲ್ ನೆಹರು ಅವರನ್ನು ಕೂಡ ಭಾರತದ ಮೊದಲ ಪ್ರಧಾನಿ ಅಂತ ಒಪ್ಕೊಳ್ಳೋದಿಲ್ಲ ಅಂತ ಹೇಳಿ ಭಾಷಣ ಮಾಡಿದ್ದಾರೆ. ನೀವು ಇನ್ನ 2 ವರ್ಷ ಎಷ್ಟು ನಮ್ಮ ಮಂದಿಗೆ ತೊಂದರೆ ಕೊಡ್ತೀರಿ ಕೊಡ್ರಿ. ಎಷ್ಟು ಮಂದಿಗೆ ಗುಂಡಾ ಕೇಸ್ ಹಾಕ್ತೀರ ಹಾಕ, ಎಷ್ಟು ಲಾಠಿ ಚಾರ್ಜ್ ಮಾಡಿಸ್ತೀರಿ ಮಾಡಿಸಿ. 28ಕ್ಕೆ ನಾವೇ ಬರೋರು. ಗಣಪತಿ ಮ್ಯಾಗ ಕಲ್ಲು ಹೋಗಿದ್ರೆ ಬುಲ್ಡೋಜರ್, ಶಿವಾಜಿ ಮಹಾರಾಜರ ಮೂರ್ತಿ ಮ್ಯಾಗ ಕಲ್ಲು ಹೋಗಿದ್ರ ನೀವು ಈಗ ಸುಧಾರಿಸ್ರಿ. 28ರ ತನಕ ಸುಧಾರಿಸಿ. ಭಯ आपके साथ हम आपका गणपति को हम्पी नमन करते अನ್ಬೇಕು. ಎಲ್ಲರ ಸೆಟಲ್ರಿ. ನನ್ನ JCB ಪಾರ್ಟಿ ರೆಡಿ, ಎಲ್ಲ ರೆಡಿ ಆಗಿರಲು. ಈ ರಾಜ್ಯದಾಗ 5 ವರ್ಷ ಕೊಡ್ರಿ ನಮ್ಮ ಕೈಯಾಗ. ನೋಡ್ರಿ ಕರ್ನಾಟಕದಾಗ ಹೆಂಗ ಯೋಗಿ ಆದಿತ್ಯನಾಥ್ ಸರ್ಕಾರ ಐತಲ್ಲ, ವಂದೇ ಮಾತರಂ देश में रहना होगा, ವಂದೇ ಮಾತರಂ रहना होगा. ಈ ದೇಶನಾಗ ನೀವು ಇರ್ಬೇಕಾದ್ರೆ ವಂದೇ ಮಾತರಂ ಅನ್ಬೇಕು. ಇಲ್ಲಿಕಂದ್ರೆ ನಾವು ಗಾಂಧಿ ಕೊಟ್ಟಲ್ಲ ನಿಮ್ಗೆ ಪಾಕಿಸ್ತಾನ. ಬೇಕಾದ್ರೆ ಗಾಂಧಿನೇ ತಗೊಂಡು ಹೋಗ್ಬಿಡ್ರಿ. ನಮ್ಗೆ ಅಂಬೇಡ್ಕರ್ ಸಾಕು, ನಮ್ಗೆ ಅಂಬೇಡ್ಕರ್ ಇದ್ರೆ ಸಾಕು. ನಮ್ಮ ಗಾಂಧಿ ಭಾರತದ ತಂದೆ ಅಲ್ಲ, ರಾಷ್ಟ್ರಪಿತ ಅಲ್ಲ. ನಮಗೂ ಪಾಕಿಸ್ತಾನದ ರಾಷ್ಟ್ರಪಿತ ಗಾಂಧಿ. ನಮ್ಮ ದೇಶದ ರಾಷ್ಟ್ರಪಿತ ನಾವು ಒಪ್ಪಿಗೋದಿಲ್ಲ. ನೆಹರೂನ ನಮ್ಮ ಪ್ರಧಾನಮಂತ್ರಿ ಮೊದಲೇ ಪ್ರಧಾನಕ್ಕೆ ಒಪ್ಪುವುದಿಲ್ಲ. ನಮ್ಮ ಮೊದಲ ಪ್ರಧಾನಮಂತ್ರಿ ನೇತಾಜಿ ಸುಭಾಷ್ ಚಂದ್ರ ಬೋಸ್. ಏನ್ರಿ ಏನೋ ತಮ್ಮ ಚಟಕ್ಕೆ ಏನೋ ನಮ್ಮ ಭಾರತವನ್ನು ಹಾಳು ಮಾಡಿಬಿಟ್ರು. ನೆಹರೂನಷ್ಟು ನೋಡ್ರಿ, ಕಾಶ್ಮೀರಕ್ಕೆ 370 ಕೊಟ್ಟವ. ಯಾಕಂದ್ರೆ ಶೇಖ್ ಅಬ್ದುಲ್ಲಾ ಕೂಡ ಲಿಂಕ್ ಒಂದು ನೋಡ್ರಿಲ್ಲ. ರಾಹುಲ್ ಗಾಂಧಿ, ಉಮರ್ ಅಬ್ದುಲ್ಲಾ ಹೆಂಗೆ ಒಂದೇ ಟೈಪ್ ಹೋದಾರಲ್ಲಿ 2 3 ಒಂದೇ ಪ್ರೊಡಕ್ಷನ್ ಐತಿಲ್ಲ. ಅದು ನೀವು ನೋಡ್ಬೇಕಾದ್ರೆ ಮನ್ಯಾಗ ಹೋಗಿ ರಾಹುಲ್ ಗಾಂಧಿ ಫೋಟೋ, ಏನ ಕಾಶ್ಮೀರ ಮುಖ್ಯಮಂತ್ರಿ ಅದಲ್ಲ, ಅವ್ ಅಣ್ತಂಬರ ನೆನಸ್ತಾವ ಇಲ್ಲೋ. ಈ ನೆಹರು ಇದೇ ಕೆಲಸ ಮಾಡ್ಯಾರ, ಮತ್ತೊಂದೇನು ಕೆಲಸ ಮಾಡ್ಯಾರ.
ಅದೇ ಮೇಡಮ್ ಮೌಂಟ್ ಬ್ಯಾಟನ್ ಕೂಡ ಕೂಡಿ ಅವ್ನ ಹೆಂಡತಿ ಕೂಡ ಕೂಡಿ ನೋಡ್ರಿ ನೀರು ತ್ರಿಬಲ್ ಸಿಗರೇಟ್ ಸಿಗ್ತಿರತ್ತ ಕಲ್ಕತ್ತಾಕ್ ಹೋದಾಗ ಅವನಿಗೆ ಪಾಕಿಟ್ ಆಯ್ತತ್ತ ದಿಲ್ಲಿದಿಂದ ಒಂದು ವಿಮಾನದಾಗ ತಗೊಂಡ್ಬಂದ್ರ ಇವ್ರು ಚೈನಿ ಮಾಡಿ ಮಕ್ಕಳು ಇವರು ಉಪವಾಸ ಕೊಡ್ತಾರೆ ಏನಂತಾರೆ ಅಂದ್ರೆ ಚಂದ್ರಶೇಖರ್ ಆಜಾದ್ ಭಗತ್ ಸಿಂಗ್ ತ್ಯಾತ್ಯಾ ಟೋಪಿ ಸ್ವಾತಂತ್ರ್ಯ ವೀರ ಸಾವರ್ಕರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತಿದ್ದಿ ಬಿಟ್ಟಾರ ಅವ್ರ ಕೈಗೆ ಬುಕ್ಕ ಅವ್ರ ಕೈಗೆ ಪೆನ್ ಬರೀ ನೆಹರೂನು ಹೋಗ್ಯಾರ ಬರೀ ಗಾಂಧಿನೂ ಹೋಗ್ಯಾರ ಬರೀ ಗಾಂಧಿ ವಾಪಸ್ ಕೊಡ್ತತ್ತ ಸ್ವಾತಂತ್ರ್ಯ ಸಿಗ್ತತ್ತ ಹಂಗೆ ಸಿಗ್ತತ್ರ ನೋಡ ಹಿಂಗೆ ಸರ್ಕಾರ ತಗೊಂಡು ಉತ್ತರ ಬರ್ತದೆ ನಾನು ತಿರುಗಿಸಿಲ್ಲ ನಾಳೆ ಕರ್ನಾಟಕ ಮುಖ್ಯಮಂತ್ರಿ ಅದಕ್ಕೆ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು ತಿಳ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲರೂ ಅವರ ಹಂಚಿಕೆಗೆ ಏನಾದರೂ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ರೆ ನೇತಾಜಿ ಸುಭಾಷ್ ಚಂದ್ರ ಬೋಸರ ಭಯದಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ. ಇದು ನಾ ಹೇಳ್ತಾ ಇಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಇಂಟರ್ವ್ಯೂ ಒಳಗೆ ಹೇಳ್ತಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.